ನಮಸ್ಕಾರ. ಇವತ್ತಿನ ಎಡಿಷನ್ ಮಲ್ಟಿ ಟಾಸ್ಕಿಂಗ್ ಈಸ್ ಎ ಚಾಲೆಂಜ್ ಫಾರ್ ಸೀನಿಯರ್ ಸಿಟಿಸನ್ಸ್ ಅಂತ. ಅದಕ್ಕೂ ಮುಂಚೆ ಮಲ್ಟಿಪಲ್ ಟಾಸ್ಕ್ ಮತ್ತು ಮಲ್ಟಿ ಟಾಸ್ಕಿಂಗಿಗೆ ಡಿಫ್ರೆನ್ಸ್ ಇದೆಯಾ ಅಂತ. ಖಂಡಿತ ಇದೆ. ಮಲ್ಟಿಪಲ್ ಟಾಸ್ಕ್ ಅಂದರೆ ಒಂದು ದಿನದಲ್ಲಿ ನಾವೆಷ್ಟೆಲ್ಲ ಒಂದು ಚಿಕ್ಕ ಚಿಕ್ಕ ಚಂಕ್ಗಳನ್ನಾಗಿ ಮಾಡಿಕೊಂಡು ಒಂದಿನನ ಅದರಲ್ಲಿ ಕೆಲಸಗಳನ್ನು ಮಾಡ್ತೀವಲ್ಲ, ಅದು ಮಲ್ಟಿಪಲ್ ಟಾಸ್ಕ್ಸ್ ಆಗತ್ತೆ. ಈಗ ನಾವೇ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೆಲಸಕ್ಕೆ ಹೋಗೋರಿದ್ದರೆ ಬೆಳಗಾಗಿ ಎದ್ದು ನಾವು ರೆಡಿಯಾಗಿ ಟಿಫನ್ ರೆಡಿ ಮಾಡಿ, ಲಂಚ್ ಬಾಕ್ಸ್ ರೆಡಿ ಮಾಡಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಆಫೀಸ್ಗೆ ಹೋಗಿ, ಆಫೀಸಿಂದ ಅಲ್ಲೇನಾದರೂ ಫೀಲ್ಡ್ ವರ್ಕ್ ಇದ್ದರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಬಂದು, ವರ್ಕಿಂಗ್ ಅವರ್ಸ್ ಆದಮೇಲೆ ಮನೆಗೆ ಬಂದಮೇಲೆ ನಮ್ಮ ಹಾಬೀಸ್ಗೆ ಸ್ವಲ್ಪ ಟೈಮ್ ಕೊಟ್ಟು ಮ್ಯೂಸಿಕ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಹೀಗೆ ಈ ಕೆಲಸಗಳಿಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟು ನಂತರ ಡಿನ್ನರಿಗೆ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಹೋಮ್ವರ್ಕಿಗೆ ರೆಡಿ ಮಾಡಿ, ಮೊಬೈಲ್ ನೋಡಿಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು, ಹೀಗೆ ಇಷ್ಟೊಂದು ಕೆಲಸಗಳನ್ನೆಲ್ಲ ಮಾಡ್ತೀವಲ್ಲ, ಇದನ್ನು ಮಲ್ಟಿಪಲ್ ಟಾಸ್ಕ್ ಅಂತ ಹೇಳ್ತೀವಿ. ಇವತ್ತು ನಾನು ಮಾತಾಡ್ತಾ ಇರೋದು ಮಲ್ಟಿ ಟಾಸ್ಕಿಂಗ್ ಬಗ್ಗೆ. ಯಾವುದು ನಮ್ಮ ಬ್ಯಾಕ್ ಆಫ್ ಅವರ್ ಹ್ಯಾಂಡ್ ಅನ್ನಿಸ್ತಾ ಇತ್ತೋ ಬರ್ತಾ ಬರ್ತಾ ಸ್ವಲ್ಪ ಸ್ಲಾಪಿನೆಸ್ ಕ್ರೀಪಿನ್ ಆಗುತ್ತೆ, ಸ್ವಲ್ಪ ಚಾಲೆಂಜ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಅಂದರೆ ಇವಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ವರ್ಕ್ ಫ್ರಮ್ ಹೋಮ್ ಇಸ್ ಎ ಕಾಮನ್ ಫಿನಾಮಿನ. ಬೆಳಗ್ಗೆ ಎದ್ದ ತಕ್ಷಣ ಇಮೇಲ್ ಲಾಗಿನ್ ಆಗ್ತಾರೆ, ಇಮೇಲ್ ನೋಡ್ತಾರೆ, ಇಮೇಲ್ ನೋಡಿದ್ಮೇಲೆ ಅಲ್ಲಿ ಕೇಳಿರೋ ಅಂಥ ಕ್ವೇರೀಸ್ಗೆ ಅಟೆಂಡ್ ಮಾಡ್ತೀವಿ. ಅಷ್ಟರಲ್ಲೇ ಇನ್ನೊಂದು ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಏನು ಅಪ್ಡೇಟ್ ಕೇಳಿರ್ತಾರೋ ಅದನ್ನು ನಾವು ಮೆಸೇಜ್ ಮಾಡ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಕೇಳಿದರೆ ಅದು ಅಪ್ಡೇಟ್ ಮಾಡ್ತೀವಿ ಮೇಲಲ್ಲಿ, ಇನ್ನೊಂದು ವಿಂಡೋ ಓಪನ್ ಮಾಡಿಕೊಂಡು. ಹೀಗೆ ಒಂದು ಗಿವನ್ ಅದೊಂದು 10 ನಿಮಿಷ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು, ಎಷ್ಟು ಟಾಸ್ಕ್ನ ಸ್ಕ್ವೀಸ್ ಇನ್ ಮಾಡ್ತೀವಿ ಅದು ಮಲ್ಟಿ ಟಾಸ್ಕಿಂಗ್ ಆಗುತ್ತೆ. ಕಾಮನ್ ಎಕ್ಸಾಂಪಲ್ ಅಂದರೆ ಅಡುಗೆ ಮನೆ ಎಕ್ಸಾಂಪಲ್ ತೊಗೊಳ್ಳೋಣ. ಕುಕ್ಕರ್ ಇಟ್ಟಾಗ ಕುಕ್ಕರ್ ಇಟ್ಟು ಅದು ಕೂಗಿ ಕೂಲಾಗೋ ತನಕ ನಾವು ಸುಮ್ಮನೆ ಕೂತಿರಲ್ಲ. ಜೊತೆಲೇ ಏನು ಮಾಡ್ತಾ ಇರ್ತೀವಿ, ತರಕಾರಿ ಹೆಚ್ಕೊಳ್ತಾ ಇರ್ತೀವಿ, ಕೊಬ್ಬರಿ ತುರ್ಕೊಳ್ತಾ ಇರ್ತೀವಿ. ನಾಳೆಗೆ ನಾವು ದೋಸೆ ಪ್ಲ್ಯಾನ್ ಮಾಡಿದರೆ ಅದು ಅಕ್ಕಿ ಬೇಳೆ ನೆನೆ ಹಾಕ್ತೀವಿ. ಸಿಂಕಲ್ಲಿರೋ ಪಾತ್ರೆನ ತೊಳೆಯೋದಕ್ಕೆ ಹೊರಗಡೆ ಹಾಕ್ತೀವಿ. ಹೀಗೆ ಹಲವಾರು ಕೆಲಸಗಳನ್ನು ಒಂದು 10-15 ನಿಮಿಷದಲ್ಲಿ ಸ್ಕ್ವೀಸ್ ಇನ್ ಮಾಡ್ತೀವಿ. ಇದನ್ನು ಮಲ್ಟಿ ಟಾಸ್ಕಿಂಗ್ ಅಂತ ಅಂತಾರೆ. ಮಲ್ಟಿ ಟಾಸ್ಕಿಂಗ್ ಬರೀ ಸೀನಿಯರ್ ಸಿಟಿಸನ್ಸ್ಗೆ ಚಾಲೆಂಜ್ ಅಲ್ಲ, ಯಂಗರ್ ಅಡಲ್ಟ್ಸ್ಗೂ ಕೂಡ ಇದು ಚಾಲೆಂಜೇ ಆಗುತ್ತೆ. ಅವ್ರ ಲೈಫ್ ಸ್ಟೈಲ್, ಅವರ ಅಕಸ್ಮಾತ್ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ಗೆ ಅವರು ಒಳಗಾಗಿದ್ದರೆ ಅವ್ರಿಗೂ ಕೂಡ ಮಲ್ಟಿ ಟಾಸ್ಕಿಂಗ್ ಚಾಲೆಂಜ್ ಅಂತಲೇ ಅನಿಸುತ್ತೆ. ಇದಕ್ಕೆ ಕೆಲವು ಸೈಂಟಿಫಿಕ್ ರೀಸನ್ಸ್ ಇದೆ. ಆ ರೀಸನ್ಸ್ ಏನು ಅಂತ ನೋಡೋಣವಾ? ಒಂದು ಕಾರಣ ಅಂದರೆ ಡಿಕ್ಲೈನ್ ಇನ್ ಪ್ರೊಸೆಸಿಂಗ್ ಸ್ಪೀಡ್ ಅಂತ. ಈ ಡಿಕ್ಲೈನ್, ಈ ಸ್ಲೋ ಡೌನ್ 30ರಿಂದನೇ ಶುರುವಾಗಿರುತ್ತೆ, 60ರಲ್ಲಿ ಎದ್ದು ಕಾಣುತ್ತೆ. ಮಲ್ಟಿ ಟಾಸ್ಕ್ ಮಾಡ್ತಾ ಇರಬೇಕಾದ್ರೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ನಾವು ಸ್ವಿಚ್ ಆದಾಗ ಪ್ರೊಸೆಸಿಂಗ್ ಸ್ಪೀಡ್ ಕಡಿಮೆ ಆಗತ್ತೆ. ಪ್ರೊಸೆಸಿಂಗ್ ಸ್ಪೀಡ್ ಕಡಿಮೆ ಆದಾಗ ಒಂದು ಕೆಲಸವನ್ನು ಕೈ ಬಿಡೋ ಟೈಮ್ ಜಾಸ್ತಿ ಆಗತ್ತೆ. ಆಗ ಇನ್ನೊಂದು ಕೆಲಸನ ಕೈಗೆ ಎತ್ಕೊಂಡಾಗ ಆ ಕೆಲಸಕ್ಕೆ ಹೊಂದಿಕೊಳ್ಳುವಂಥ ಅಥವಾ ಓರಿಯೆಂಟೇಷನ್ ಟೈಮ್ ಜಾಸ್ತಿ ಆಗತ್ತೆ. ಹೀಗೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸದ ಬಗ್ಗೆ ನಾವು ಸ್ವಿಚ್ ಆಗ್ತಾ ಇದ್ದಾಗ ಮೆಂಟಲ್ ಲ್ಯಾಗ್ ಆಗತ್ತೆ, ತಪ್ಪುಗಳಾಗತ್ತೆ. ಒಬ್ಬ ಆರೋಗ್ಯವಂತ ಯಂಗರ್ ಅಡಲ್ಟ್ನಲ್ಲಿ ವರ್ಕಿಂಗ್ ಮೆಮೊರಿ ಚೆನ್ನಾಗಿದ್ದಾಗ ಒಂದು ನಿರ್ದಿಷ್ಟ ಸಮಯದವರೆಗೆ ಹಲವಾರು ಒಂದು ಸೆಟ್ ಆಫ್ ಇನ್ಫಾರ್ಮೇಷನ್ಸ್ನ ಜ್ಞಾಪಕದಲ್ಲಿಟ್ಕೊಂಡು ಮ್ಯಾನಿಪುಲೇಟ್ ಮಾಡುವಂಥ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಕ್ರಮೇಣವಾಗಿ ಇದು ಇಳಿಮುಖ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ರೂಪಾ ಅವರೇ, ನಿಮ್ಮ ಇನ್ಶೂರೆನ್ಸ್ ಕಾರ್ಡ್ ತೊಗೊಂಡು ಬನ್ನಿ, ಜೊತೆಗೆ ಈಗ ನೀವು ತೊಗೊಳ್ತಾ ಇರೋ ಮೆಡಿಕೇಷನ್ಸ್ ಅದ್ರ ಲಿಸ್ಟ್ ತೊಗೊಂಡು ಬನ್ನಿ, ಹೋದ ತಿಂಗಳಾಗಿದ್ದಂಥ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ತೊಗೊಂಬನ್ನಿ ಜೊತೆಗೆ, ಆಮೇಲೆ ಮರಿಬೇಡಿ, ರಾತ್ರಿ ಊಟ ಆದಮೇಲೆ ಏನೂ ತಿನ್ನಬೇಡಿ, ಕುಡಿಬೇಡಿ, ಯಾಕೆಂದರೆ ನಾಳೆ ಬೆಳಗ್ಗೆ ನಿಮ್ಮದು ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ ಇರುತ್ತೆ ಅಂತ ಹೇಳಿದಾಗ ಈ ಎಲ್ಲ ಇನ್ಫಾರ್ಮೇಷನ್ನ ಒಟ್ಟೊಟ್ಟಿಗೆ ಹ್ಯಾಂಡಲ್ ಮಾಡೋದು ಚಾಲೆಂಜ್ ಅಂತ ಅನ್ಸುತ್ತೆ. ಇನ್ನೊಂದು ವೀಕ್ನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ. ಒಂದು ಕಾರ್ಯನಿರ್ವಹಣೆಗೆ ಬೇಕಾಗಿರುವಂತಹ ಪ್ಲ್ಯಾನಿಂಗ್, ಡಿಸಿಷನ್ ಮೇಕಿಂಗ್, ಡಿಸ್ಟ್ರಾಕ್ಷನ್ ಮ್ಯಾನೇಜ್ಮೆಂಟ್, ಇವುಗಳಲ್ಲಿ ಏರುಪೇರಾಗತ್ತೆ.
ಓಲ್ಡರ್ ಅಡಲ್ಟ್ಸ್ ಸ್ಲೋ ಆಗ್ತಾರೆ. ಯಾಕೆ ಅಂತಂದರೆ ಮೊದಲನೇ ಟಾಸ್ಕ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಅದನ್ನು ನಿಲ್ಲಿಸಿ ಇನ್ನೊಂದಕ್ಕೆ ಸ್ವಿಚ್ ಆಗೋದಕ್ಕೆ ಅವ್ರಿಗೆ ಟೈಮ್ ಬೇಕಾಗತ್ತೆ. ಆಗ ಅವ್ರಿಗೆ ಅದು ಚಾಲೆಂಜ್ ಅಂತ ಅನಿಸುತ್ತೆ. ಇನ್ನೆರಡು ಕಾರಣಗಳು ಒಟ್ಟೊಟ್ಟಿಗೆ ಸ್ವಲ್ಪ ಓವರ್ಲ್ಯಾಪ್ ಆಗೋದ್ರಿಂದ ಒಟ್ಟಿಗೆ ಹೇಳ್ತೀನಿ. ಡ್ಯುಯಲ್ ಟಾಸ್ಕ್ ಇಂಟರ್ಫರೆನ್ಸ್ ಮತ್ತು ಸ್ಲೋವರ್ ರಿಕವರಿ ಫ್ರಮ್ ಎನ್ ಇಂಟರಪ್ಷನ್ ಅಂತ. ಯಾವ ಎರಡು ಕೆಲಸಗಳಿಗೆ ಒಂದೇ ಪ್ರೊಸೆಸರ್ ಬೇಕಾಗುತ್ತೋ ಅಲ್ಲಿ ಒಂದು ಕೆಲಸನ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಇನ್ನೊಂದು ಟಾಸ್ಕ್ ಕ್ಯೂಗೆ ಹೋಗುತ್ತೆ. ಯಾವ ಕೆಲಸ ಆಟೋಮ್ಯಾಟಿಕ್ ಆಗಿರುತ್ತೋ ಅಲ್ಲಿ ಇನ್ನೊಂದು ಟಾಸ್ಕ್ದು ಇಂಟರ್ಫಿಯರೆನ್ಸ್ ಕಡಿಮೆ ಆಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸುಮಾರು ಜನಕ್ಕೆ ಡ್ರೈವಿಂಗ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ರೋಬೋಟ್ ಥರ ಓಡಿಸ್ತಾ ಇರ್ತಾರೆ, ಏನು ಅಡ್ಡ ಬರಲಿ ಬಿಡಲಿ ಓಡಿಸ್ತಾ ಇರ್ತಾರೆ. ಆವಾಗ ಅವ್ರಿಗೆ ಇನ್ನೊಂದು ಕಾಲ್ ಬಂದರೆ, ಮೆಸೇಜ್ ಬಂದರೆ ಅಥವಾ ಮ್ಯಾಪ್ನ ನೋಡ್ಕೋಬೇಕು ಅಂತಂದರೆ ಅವ್ರಿಗೇನು ಅದು ಇಂಟರ್ಫಿಯರೆನ್ಸ್ ಅಂತ ಅನಿಸಲ್ಲ. ಯಾಕೆಂದರೆ ಡ್ರೈವಿಂಗ್ ಈಗಾಗಲೇ ಒಂದು ಕೆಲಸ ಆಟೋಮ್ಯಾಟಿಕ್ ಆಗೋಗಿದೆ. ಎಲ್ಲಿ ಎರಡು ಕೆಲಸನೂ ಆಟೋಮ್ಯಾಟಿಕ್ಕಾಗಿ ಆಗಿಲ್ವೋ, ಒಟ್ಟೊಟ್ಟಿಗೆ ಎರಡು ಕೆಲಸದ ಮೇಲೆ ಗಮನ ಕೊಡಬೇಕಾಗುತ್ತೋ ಅಲ್ಲಿ ಗಮನ ಕೊಡೋ ಸಾಮರ್ಥ್ಯ ಕಡಿಮೆ ಆಗತ್ತೆ. ಒಂದನೇ ಗುರಿ ಮುಟ್ಟೋಷ್ಟೊತ್ತಿಗೆ ಎರಡನೇದು ಬಂದಾಗ ಪ್ರೊಸೆಸ್ ಮಾಡುವಾಗ ಗಲಿಬಿಲಿ ಆಗತ್ತೆ. ಎರಡನೇದು ಇಂಟರಪ್ಟ್ ಆದಂಗೆ ಆಗತ್ತೆ. ಸೊ ಆ ಇಂಟರಪ್ಷನ್ನ, ಡಿಸ್ಟ್ರಾಕ್ಷನ್ನ ಮ್ಯಾನೇಜ್ ಮಾಡೋಕ್ಕೆ ಗಲಿಬಿಲಿ ಆಗತ್ತೆ. ಅದು ಚಾಲೆಂಜ್ ಅಂತ ಅನಿಸುತ್ತೆ. ಸ್ಲೋವರ್ ರಿಕವರಿ ಫ್ರಮ್ ಅನ್ ಇಂಟರಪ್ಷನ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಓಲ್ಡರ್ ಬ್ರೈನ್ ಇಟ್ ಟೇಕ್ಸ್ ಎ ಲಾಂಗರ್ ಟೈಮ್ ಟು ರೀಎಸ್ಟಾಬ್ಲಿಷ್ ದ ಒರಿಜಿನಲ್ ಟಾಸ್ಕ್. ನಿಮಗೆ ಜ್ಞಾಪಕ ಇರ್ಬೋದು, ಏನಾದರೂ ಮಾತಾಡ್ತಾ ಇದ್ದಾಗ ಏನಾದ್ರು ಇಂಟ್ರಪ್ಟ್ ಆದರೆ ಮತ್ತೆ ನಾವು ಮುಂಚಿಂದಕ್ಕೆ ಹೋಗಬೇಕು ಅಂದರೆ ಎಲ್ಲಿದ್ದೆ, ಏನು ಹೇಳ್ತಾ ಇದ್ದೆ ಅಂತ ಕನೆಕ್ಟಿಂಗ್ ಲೈನ್ಗೆ ಒದ್ದಾಡ್ತೀವಿ. ಆ ಕಾಂಟೆಕ್ಸ್ಟ್ ಬರೋದಕ್ಕೆ ಟೈಮ್ ತೊಗೊಳ್ತೀವಿ. ಸೊ ಈ ಥರ ಫ್ರೀಕ್ವೆಂಟ್ ಸ್ವಿಚ್ ಓವರ್ ಆದಾಗ ನಮ್ಮ ಬ್ರೈನ್ ಫೀಲ್ಸ್ ಎಕ್ಸಾಸ್ಟೆಡ್, ಟಯರ್ಡ್. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನನ್ನ ವಿಡಿಯೋ ಮಲ್ಟಿ ಟಾಸ್ಕಿಂಗ್ ಇಸ್ ಅ ಚಾಲೆಂಜ್ ಅನ್ನೋದಿದ್ರೂ ಕೂಡ ಇನ್ನೊಂದು ಪರ್ಸ್ಪೆಕ್ಟಿವಿಂದ ನೋಡಿಕೊಂಡಾಗ ಮಲ್ಟಿ ಟಾಸ್ಕಿಂಗ್ ಈಸ್ ನಾಟ್ ಸ್ವಾಭಾವಿಕ ಮತ್ತು ಸಹಜ. ಯಾಕೆ ಅಂತಂದರೆ ನಾವು ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸವನ್ನು ತಗೊಳ್ಳೋ ಅಂಥ ನೇಚರ್ ನಮ್ಮದು. ನಾವೇನು ಜಗ್ಲರಿ ಆರ್ಟಿಸ್ಟ್ಗಳಲ್ವಲ್ಲ, ಎಲ್ಲ ಕೆಲಸಗಳನ್ನು ಅವನು ಒಂದೇ 3-4 ಬಾಲ್ನ ಒಂದೇ ಥರ ಆಡಿಸ್ತಾನಲ್ಲ, ಆ ಥರ ಜಗ್ಲರಿ ಆರ್ಟಿಸ್ಟ್ ಏನು ಅಲ್ವಲ್ಲ ನಾವು. ಹಾಗಾಗಿ ಅಕಸ್ಮಾತ್ ಅದು ಚಾಲೆಂಜ್ ಅಂತ ಅನಿಸಿದ್ರೂ ಕೂಡ ಅದನ್ನು ನಿಧಾನವಾಗಿ ಫೋಕಸ್ ಮೈಂಡ್ ಅಂದಾಗ ಇನ್ನೊಂದು ಜ್ಞಾಪಕಕ್ಕೆ ಬರುತ್ತೆ ಅಂದರೆ, ನಾವು ನಮ್ಮ ಮೈಂಡನ್ನ ಆಗಾಗ ಡಿಕ್ಲಟರ್ ಮಾಡ್ಕೊಳ್ತಾ ಇರಬೇಕು. ಆ ಡಿಕ್ಲಟರ್ ಮಾಡಿಕೊಂಡಾಗ, ಗೊಂದಲಗಳನ್ನು ದೂರ ಮಾಡಿದಾಗ ಇದು ಚಾಲೆಂಜ್ ಅಂತ ನಮಗೆ ಅನಿಸೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಆಮೇಲೆ ಪ್ಲ್ಯಾನಿಂಗ್ ಬಹಳ ಮುಖ್ಯ ಆಗಿರುತ್ತೆ ಒಂದು ಕೆಲಸವನ್ನು ಎಫಿಷಿಯೆಂಟಾಗಿ ನಾವು ಮಾಡಬೇಕು ಅಂತಂದರೆ. ಇನ್ನೊಂದು ಮೆದುಳಿಗೆ ಮದ್ದು ಅಥವಾ ಮೆಡಿಸನ್ ಫಾರ್ ಬ್ರೈನ್ ಅಂದರೆ ಎಕ್ಸಸೈಸಸ್. ಈ ಐ ಹ್ಯಾಂಡ್ ಕೋಆರ್ಡಿನೇಷನ್ ಎಕ್ಸಸೈಸ್ ಮಾಡೋದ್ರಿಂದ ಬ್ರೈನ್ ಸ್ಟಿಮ್ಯುಲೇಟ್ ಆಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅದನ್ನು ಪ್ರತಿ ಹಂತದಲ್ಲೂ ನಾವು ಒಂದು ಸ್ವಲ್ಪ ಎಕ್ಸಸೈಸ್ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನೊಂದು ನ್ಯೂಟ್ರಿಷಿಯಸ್ ಫುಡ್ ಕಡೆ ಗಮನ ಕೊಡಬೇಕು. ಅಲ್ಲೊಂದು ಪ್ರೋಟೀನ್ ಇದೆ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಪ್ರೋಟೀನ್ ಅಂತ. ಇದು ನಮ್ಮ ಬ್ರೈನ್ ಹೆಲ್ತ್ಗೆ ಕಾರಣ ಆಗೋದಲ್ಲದೆ ಅದರ ನಾರ್ಮಲ್ ಫಂಕ್ಷನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನ್ಯೂ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಡಿಜನ್ರೇಟ್ ಆಗಿರೋ ನರ್ವ್ ಸೆಲ್ಸ್ನ ಪುನಶ್ಚೇತನಗೊಳಿಸೋದಕ್ಕೂ ಕೂಡ ಈ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮುಂಚೆ ಫಸ್ಟ್ ಇನ್ನಿಂಗ್ಸಲ್ಲಿದ್ದ ಹಾಗೆ ನಾವು ಆಫೀಸಿಂದ ಬಂದು ಮನೆಗೆ ಬಂದು ಅಲ್ಲಿ ಚಾಲೆಂಜಸ್ಸು, ಕನ್ಫ್ಯೂಸಿಂಗ್ ಆ್ಯಂಡ್ ಕಾನ್ಫ್ಲಿಕ್ಟಿಂಗ್ ಈ ಮೂರೂ ಇತ್ತು. ಇವಾಗ ಅದಿಲ್ವಲ್ಲ, ಟೈಮ್ ಇದೆ ಅಲ್ವ ನಮ್ಮ ಹತ್ರ, ನಿಧಾನವಾಗಿ ಸಾವಧಾನವಾಗಿ ಯೋಚನೆ ಮಾಡ್ಬೋದು. ಇನ್ನೊಂದು ಅರ್ಥದಲ್ಲಿ ಟೈಮು ಉರುಳ್ತಾ ಇದೆ, ಹಾಗಲ್ಲ, ಒಂದು ನಿಧಾನವಾಗಿ ತಗೊಳ್ಳೋದ್ರಿಂದ ನಮಗಾಗುವಂತಹ ಈ ಚಾಲೆಂಜಿಂದ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ.